ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಇದು ಹೋಲಿ ವ್ಲಾಗ್ ನೋಡ್ರಿ. ಸೊ ಬೇಗನೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಆರಾಮಿರಲಿಲ್ಲ, ಹಾಗಾಗಿ ಲೇಟ್ ಆಯಿತು. ಸೊ ಬರ್ರಿ ಹೋಲಿ ವ್ಲಾಗ್ ಹೇಗದ ಅಂಥೇಳಿ ನೋಡ್ಕೊಂಡು ಬರೋಣ ಅಂತ. ಇದು ಕಾಮನನ್ನು ಸುಡೋ ದಿನ ನೋಡ್ರಿ. ಸಾಯಂಕಾಲ ನಮ್ಮ ಹಸ್ಬೆಂಡ್ ಅವ್ರಿಗೆ ಬ್ರೆಡ್ ತಿನ್ಬೇಕಂತ ಆಸೆ ಆಗೈತೆ ನೋಡ್ರಿ. ಹಾಗಾಗಿ ಇದು ಕಿಚನ್ದಾಗ ಬಂದು ಬ್ರೆಡ್ ಬಿಸಿ ಮಾಡ್ಕೊಳತ್ತೀರ. ಅದೇ ನೋಡಿಬಿಟ್ಟು ನಮ್ಮ ಚಿನ್ನೂ ಬಂದು ಹಠ ಮಾಡಕತ್ತ ನಾ ಮಾಡ್ತೇನೆ ಅಂಥೇಳಿ. ನೋಡ್ರಿ ಇಲ್ಲಿ ಬ್ರೆಡ್ ಇದು ನೋಡ್ರಿ ನಮ್ಮ ಏರಿಯಾದಾಗನ ಶಿವಾಲಯ ಟೆಂಪಲ್ ಐತಿ. ಅಲ್ಲೇ ಬಾಜುಕನ ಕಾಮನನ್ನು ಸುಡಕಂತ ಹೇಳಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಾರ. ಮತ್ತು ಎಲ್ಲರೂ ಓಣಿದವ್ರದ್ದು ಕಾಮನಿಗೆ ಹೋಳಿಗೆ ನೈವೇದ್ಯಕ್ಕೆ ಅಂತೇಳಿ ತೊಗೊಂಡೆಲ್ಲ ಹೊಂಟಿದ್ರು. ನಮ್ಮ ಮನೆ ಮುಂದಿನವರ ನಮ್ಮ ಚಿನ್ನೂ ಕರ್ಕೊಂಡೋಗಿದ್ರು, ಬಾ ನಮ್ಮ ಜೊತೆ ಅಂಥೇಳಿ. ಸೊ ಅವನು ಹೋಗಿದ್ದಾನ, ಅಲ್ಲಿ ನಿಂತಾನ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದಿದ್ರು ಹಂಗೆ ನೋಡಕ್ಕೆ. ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬರ್ರಿ ಅಂದಿದ್ನಿ, ಅದೇ ಮಾಡಿದಾರೆ ನೋಡ್ರಿ. ನೋಡ್ಬೋದಲ್ಲಿ ಹುಡುಗರನ್ನು ನಿಂತಾರೆ, ಅವ್ರ ಮಮ್ಮಿಗಳ ಜೊತೆ ಬಂದ. ಮಾಡ ಏನ ಮಾಡ ಹೊರಗೆ ಅಂಗಡಿ ಹೋಗೋದಿತ್ತು ನೋಡ್ರಿ. ಸೊ ರೆಡಿಯಾಗಿ ನಿಂತಿದ್ದೇನೆ. ನಮ್ಮ ಹಸ್ಬೆಂಡ್ ಅವರು ಹಾಫ್ ಟಿ ಶರ್ಟ್ ಹಾಕೊಂಡು ಬಂದಿದ್ರು, ಬೇಡ ಇದು ಫುಲ್ ಜಾಕೆಟ್ ಹಾಕೊಂಬರ್ರಿ ಅಂತ ಹೇಳಿ ಕಳಿಸಿದೆ. ಸೊ ಹಾಕ್ಕೊಂಡು ಬರಕತ್ತಾರ. ಈಗ ಕಿರಾಣಿ ಅಂಗಡಿಗೆ ಬಂದಿದ್ವಿ ನೋಡ್ರಿ. ಯಾಕಂದ್ರೆ ನಾನು ಕಾಮನನ್ನು ಸುಡೋ ದಿನ ಹೋಳಿಗೆ ಮಾಡಂಗಿಲ್ಲ. ನೆಕ್ಸ್ಟ್ ಡೇ ಅಂದ್ರೆ ಹೋಳಿ ಹಬ್ಬ ಆಡ್ತೀವಿ ನೋಡ್ರಿ. ಆವತ್ತಿನ ದಿನ ಹೋಳಿ ಅದು ಆಟ ಆಡಿದ ಮ್ಯಾಗ ಎಲ್ಲ ಸ್ನಾನ ಮಾಡಿಕೊಂಡು ಹೋಳಿಗೆ ಮಾಡಿ ತಿಂತೀವಿ. ಸೊ ಹಂಗಾಗಿ ಬೇಳೆ ಇದ್ದುವ, ಹಿಟ್ಟಿರಲಿಲ್ಲ, ಅದಕ್ಕೆ ಹಿಟ್ಟು ಮತ್ತು ಬೆಲ್ಲ ತೊಗೊಳಕ್ಕೆ ಬಂದಿದ್ನಿ. ಆಮೇಲೆ ನಮ್ಮ ಚಿನ್ನೂಗೆ ಮಾಸ್ಕೋಬೇಕಾಗಿತ್ತು, ಸೊ ಅದನ್ನು ಕೂಡ ಕೊಡಿಸ್ಬೇಕಂತೇಳಿ ನೋಡಾಕತ್ತೀವಿ ಇಲ್ಲಿ. ಎರಡು ಆಂಜನೇಯನು ಅಲ್ಲೋ ತೊಂಬಡ ತೊಂಬಡ ಒಂದ ನಾವು ಹಾಕೋನಪ್ರಿ. ಆಮೇಲೆ ಬಿಡು, ಇದು ಇರ್ಲಿಲ್ಲ ಜಗ್ಗೆ ಬಿಡು, ಇರ್ಲಿ. ನಂಗೆ ಬರ್ಲಿ ಬಿಡು, ಸಣ್ಣ ಹುಡುಗರ ಸೈಜ್ ಇತ್ತು. ಹಾಕೋ ಹಂಗಾರ. ಬೆಲ್ಲ ಅದು ಎಲ್ಲ ತೊಗೊಂಡಾಯ್ತು ನೋಡ್ರಿ. ಆಮೇಲೆ ಮನೆಗೆ ಹೋಗಕತ್ತಿದ್ವಿ. ಮತ್ತು ಒಂದು ರೌಂಡ್ ಹಂಗೆ ಅಡ್ಡಾಡ್ಕೊಂಡು ಬರೋಣ ಬರ್ರಿ ಅಂಥೇಳಿ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಬಂದೆ. ಮೊದಲು ಸಮ್ಮರ್ ಸೀಸನ್, ಫುಲ್ಲು ಶೆಕೆ ಆಗ್ತಿರ್ತೈತೆ ಮನೆಯೊಳಗೆ. ಸೊ ಹೊರಗೆ ಬಂದಿದ್ವಲ್ಲ, ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಮಂಚು ಚಾಕ್ಲೇಟ್ ತೊಗೊಂಡು ಬಂದಾರ. ನಾವು ಇಲ್ಲೇ ಕುತ್ಕೊಂಡಿದ್ವಿ, ಹೋಗಿ ತಂದರು. ಸೊ ದುಡ್ಡು ತಂದಾರ, ಹಾಗಾಗಿ ಮುರಿದು ಕೊಡಾಕತ್ತೆ ನಮ್ಮ ಚಿನ್ನೂಗ. ಆರಾಮ್ಸತಿ ಟೆನ್ಷನ್ ಮಾಡ್ತೀನಿ. ಬೇಡ ಭಯ, ಎಲ್ಲಿಂದ ಬರ್ತೀನಿ? ಇಡು ದೂರ ಬರ್ತಿ? ಗಾಡಿ ಬರ್ತಿರ್ತಾವ ಅಂಜನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಳಿ ಹಬ್ಬ ನೋಡ್ರಿ. ಸೊ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೇನ. ನೋಡ್ರಿ ನಮ್ಮ ಚಿನ್ನೂಗ ಬೇರೆ ಅರ್ವಿ ಹಾಕಿ ಇದೀವಿ. ಸೊ ರೆಡಿ ಆಗಿದ ನಾವ ಹೋಳಿ ಆಡಕ. ನಮ್ಮ ಮನೆ ಕಡೆ ಬರ್ರಿ, ನಿಮ್ಗ ಎಲ್ಲ ಬಲೂನ್ಸ್ ಎಲ್ಲ ತಗೊಂಡು ತಲೆ ಕಡಿತೇನ್ರಿ. ಜಲ್ದಿ ಬರ್ರಿ, ಜಲ್ದಿ ಬರ್ತಾರ. ಈಗ ಅವ 6 ಗಂಟೆಕನ ಎದ್ದಾನ ನೋಡ್ರಿ ಇವತ್ತು. ಡೈಲಿ ಹೇಳಂದ್ರೆ ಹೇಳಂಗಿಲ್ಲ. ಇವತ್ತು 6 ಗಂಟೆ ರಾತ್ರಿ ಎಲ್ಲ ನಿದ್ದೆನ ಇಲ್ಲ ಅವಂಗ. 6 ಗಂಟೆಕನ ಎದ್ದು ಆಟ ಆಡ್ತಾನೆ ಅನ್ನತ್ತಿದ್ದ. ಮತ್ತು ಸುಮ್ಮನಿರಂದ್ರೂ ಸುಮ್ಮನಿರತ್ತಿಲ್ಲ. ಆಮೇಲೆ ಬಿಟ್ಬಿಟ್ಟಿವಿ ನಾವು ಎಲ್ಲ. ಅವನದೆಲ್ಲ ಏನೇನು ತೊಗೊಂಡು ಬಂದಲ್ಲ ಆಟ ಆಡಕ್ಕೆ, ಅದನ್ನೆಲ್ಲ ತೊಗೊಂಬಂದು ಇಟ್ಕೊಂಡು ಕೂತಾನ. ಸೊ ಬರ್ರಿ ತೋರಿಸ್ತೀನಿ ಏನು ತಂದಾನ ಅಂಥೇಳಿ. ಇಲ್ಲಿ ನೋಡ್ರಿ ಈಗ ಬಂದ ಕುತ್ಕೊಂಡಾನ, ಯಾಕಂದ್ರೆ ಏನೇನು ತಂದೇನೆಲ್ಲ ತೋರಿಸ್ತಾನಂಥೇಳಿ. ಸೊ ಇದು ಹಳೇದ ನೋಡ್ರಿ, ಹೋದ ವರ್ಷದ. ಇವೆರಡು ಹೋದ ವರ್ಷದನ. ಒಂದು ಸಣ್ಣದ ತೊಗೊಂಡಿದ್ವಿ ನಾವು, ಒಂದು ದೊಡ್ಡ ತೊಗೊಂಡಿದ್ವಿ. ದೊಡ್ಡದ ಚಲೋನ ಐತಿ, ಸಣ್ಣದ ಮುರ್ದಾನ. ಮಗನೆ. ಆಮೇಲೆ ಎರಡು ನೋಡ್ರಿ, ಎರಡಲ್ಲ ಎಷ್ಟು 4 ಸಣ್ಣ 2 ತೊಗೊಂಡಾನ. ಬಲೂನ್ ಪ್ಯಾಕೆಟ್. ಆಮೇಲೆ ದೊಡ್ಡ 2 ತೊಗೊಂಡಾನ. ಒಟ್ಟು 4 ಬಲೂನ್ ಪ್ಯಾಕೆಟ್ ತೊಗೊಂಡಾನ. ಆಮೇಲೆ ಇದು ನೋಡ್ರಿ ಮಾಸ್ಕ್, ಮಸ್ತ್ ಐತಿ ಇದಂತೂ.
ನಿನ್ನೆ ನೋಡಿರ್ಬೇಕು ನೀವು ರಾತ್ರಿ ನಾ ಹಾಕ್ಕೊಂಡು ಬೂ ಮಾಡದೀನಿ. ಆಮೇಲೆ ಇದು ಕಲರ ಮಾಧೂರ್ ಏನಿದೆ ಮಧುರ್ ಅಂತ ಹೇಳಿ ಕೃಷ್ಣಂದು ಐತೆ ನೋಡ್ರಿ ಕಲರ್. ಬಹುಶಃ ನೀಲಿ ಕಲರ್ ಇರ್ಬೇಕು. ಆಮೇಲೆ ಒಂದು ಚಸ್ಮಾ ತೊಗೊಳೋಣ ಅವಂದ, ಯಾಕಂದ್ರೆ ಹಾಕ್ಕೊಂಡು ಆಟ ಆಡ್ತೀನಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಕಲರ ನೋಡ್ಬೋದಾ, ಎಲ್ಲ ಕಲರ್ ಮಿಕ್ಸ್ ಐತದ. ಹೌದಾ, ಇದು ಒಂದು ಕಲರ್, ಇದೊಂದು 2 ಕಲರ್ ತೊಗೊಳ ನೋಡ್ರಿ. ಇದಕ್ಕೆ ಎಷ್ಟು ಅಂದ್ರೆ 30 ರೂಪೀಸ್. ಇದಕ್ಕೆ 25. ಆಮೇಲೆ ಇದಕ್ಕೆ 25, 30 ಮತ್ತು 25, 55 ರೂಪೀಸ್ದು ಕಲರ್ ತೊಗೊಂಡು ಆಡೋಕೆ. ಸೊ ಇಷ್ಟೆಲ್ಲ ತೊಗೊಂಡು ಬಂದ ನೋಡ್ರಿ. ಬಕೆಟ್ ಒಂದು ತೊಗೊಂಬಂದ ಇಲ್ಲಿ ಇಟ್ಟಿದ್ದಾನೆ. ಬುಕ್ಸ್ ಇಲ್ಲಿ ಬಿದ್ದಾಡತ್ತಾವ, ಹಂಗೆ ಅಭ್ಯಾಸ ಮಾಡ್ತೇನೆ ಅಂತ ಹೇಳಿ ಇಲ್ಲೇ ಇಟ್ಟಾನ. ಇವನ್ನ ತೆಗೆದು ಇಟ್ಬಿಡ್ತೇನೆ, ಅಭ್ಯಾಸ ಅಂತೂ ಮಾಡಂಗಿಲ್ಲ ಈಗ. ನಾಳೆನ ಎಕ್ಸಾಮ್ ಐತಿ. ನಮ್ಮ ಹಸ್ಬೆಂಡ್ ಅವ್ರು ನೋಡ್ರಿ ಇಲ್ಲಿ ಇವ್ರು ಕುತ್ಕೊಂಡಾರು, ಏನೋ ವಿಚಾರ ಮಾಡಕತ್ತಾರ. ಇವ್ರು ಏನು ವಿಚಾರ ಮಾಡಕತ್ತೀರಿ? ಹಾಂ ನೋಡ್ರಿ ಹೆಂಗೆ ಕೂತಾರ ಇವ್ರು. ನಾನು ಚಹಾ ಮಾಡಕ್ಕೆ ಇಟ್ಟಿದ್ನಿ ಇಲ್ಲಿ. ಸೊ ನೋಡ್ಕೋತ ಕೂತಾರ ಅವ್ರು. ಚಹಾ ಹೆಂಗೆ ಆಗತೈತಿ, ಮಸ್ತ್ ಆಗತೈತಿ ಇಲ್ಲ ಅಂತೇಳಿ. ಈಗ ಒಂದು 3 ಮಂತ್ ಆಯ್ತು ನೋಡ್ರಿ. ನನಗೆ ಯಾವಾಗ ಬೇಕು ಅವಾಗ ವ್ಲಾಗ್ ಮಾಡೋಕೆ ಆಗಂಗಿಲ್ಲ. ನಮ್ಮ ಹಸ್ಬೆಂಡ್ ಅವ್ರು ಇದ್ದಾಗ ಮಾತ್ರ ಮಾಡೋಕ್ಕಾಗ್ತೈತಿ. ಕಾರಣ ಏನಂದ್ರೆ ಅವ್ರ ಮೊಬೈಲಿಂದನೇ ನಾನು ಎಲ್ಲ ವಿಡಿಯೋನು ಶೂಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡ್ ಅವರು ಬೈಯಾಕತ್ತಿದ್ರು, ಅಂದ್ರೆ ಒಂಥರ ಕಚ್ಚಾಡಕತ್ತಿದ್ದು ಇಬ್ಬರು. ನನ್ನ ಮೊಬೈಲಿಂದನೇ ಯಾಕೆ ವಿಡಿಯೋ ಮಾಡಕತ್ತಿದ್ದಿ, ಅದ್ರಾಗ ಮಾಡಿರುವಂಥ ವಿಡಿಯೋನು ಡಿಲೀಟ್ ಮಾಡೋಂಗಿಲ್ಲ, ಫುಲ್ ಆಗತ್ತಿತ್ತದ. ಮತ್ತು ನಿನ್ನ ಮೊಬೈಲ್ ಅಂತೂ ಆಲ್ರೆಡಿ ಇದು ಮಾಡ್ಕೊಂಡು ಹಂಗೆ ಮಾಡ್ತೀಯನ ನನ್ನ ಮೊಬೈಲ್ನ ಅಂತೇಳಿ. ಸೊ ಅದನ್ನು ಶೂಟ್ ಮಾಡತ್ತ ನಮ್ಮ ಚಿನ್ನು ನೋಡ್ರಿ. ಯಾಕಂದ್ರೆ ನೀವು ಕೊಟ್ಟಿದ್ದ ಜವಾಬ್. ಈಗ ನಮ್ಮ ಚಿನ್ನುಗ ನಮ್ಮ ಹಸ್ಬೆಂಡ್ ಅವರು ಆಯಿಲ್ ಹಚ್ಚತ್ತಾರ ನೋಡ್ರಿ ತಲೆಗೆ ಮತ್ತು ಮುಖಕ್ಕೆ. ಯಾಕಂದ್ರೆ ಕಲರ್ ಆಡಕ್ಕೆ ಬಿಟ್ಟಿವ ಅಂದ್ರೆ ಒಂದೊಂದು ಹುಡುಗರು ಏನು ಮಾಡ್ತಾವ ಅಂದ್ರೆ ಡಾರ್ಕ್ ಕಲರ್ ತೊಗೊಂಡ್ಬಂದಿರ್ತಾವ. ಮುಖಕ್ಕೆಲ್ಲ ಹಚ್ಚಿದ ಕೂಡಲೇ ಅದು ಮುಖ ಎಷ್ಟು ಕ್ಲೀನ್ ಮಾಡ್ರೂ ಹೋಗೋದೇ ಇಲ್ಲ. ಸೊ ಅದಕ್ಕೆ ಮುಂಚಿತವಾಗಿ ನಾವು ಹಂಗೆ ಆಯಿಲ್ ಹಚ್ಚಾಕತ್ತೈತಿ. ಆಯಿಲ್ ಹಚ್ಚಿದ್ರೆ ಸ್ವಲ್ಪ ಏನೋ ಕಡಿಮೆ ಆಗ್ತೈತಲ್ಲ ಆ ಕಲರ್ದು ಡಾರ್ಕ್ನೆಸ್. ಸೊ ಅದಕ್ಕೆ ಈಗ ಫಸ್ಟಿಗೆ ಅವ್ರ ಪಪ್ಪ ಚಿನ್ನುಗೆ ಹಚ್ಚಿದ ಕಲರ, ಆಮೇಲೆ ಚಿನ್ನು ಅವ್ರ ಪಪ್ಪಾಗೆ ಹಚ್ಚತ್ತಾನ. ಮನೆಯೊಳಗೆ ನಾವು ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ಹೊರಗಡೆ ಆಟ ಆಡೋಕೆ ಬಿಡ್ತೀವಿ ಅವ್ನಿಗೆ. ಸುಂದ್ರಿ ಹೋಗ್ಬೇಡ. ಈಗ ನಮ್ಮ ಚಿನ್ನುಗೆ ಆಟ ಆಡಕ್ಕೆ ಬಿಟ್ಟು ನೋಡ್ರಿ. ಸೊ ಫಸ್ಟಿಗೆ ಹೋಗಿ ನಮ್ಮ ಮನೆ ಬಾಜುಕ ಒಬ್ಬಾಕಿ ಹುಡುಗಿದಾಳ ಈಶ್ವರಿ ಅಂತೇಳಿ, ಆ ಅಕ್ಕಾಗ ಹಚ್ತೇನೆ ಅಂತೇಳಿ ಹೋಗಿದ್ದಾನೆ. ಸೊ ರಾತ್ರಿ ಎಲ್ಲ ಫುಲ್ ಇಬ್ಬರು ಡಿಸ್ಕಷನ್ ಮಾಡಿದ್ದಾರೆ ಕಲರ್ ಆಡೋದ್ರ ಬಗ್ಗೆ. ಈಗ ಹಿಂದೆ ಹೊಂಟಾನಲ್ಲ ಅವ ಶೌರ್ಯ. ಎಲ್ಲಿ ಹೋಗಿತ್ತು? ನಿಲ್ಲು ಈಗ ನಮ್ಮ ಹಸ್ಬೆಂಡ್ ಅವರು ಕೂಡ ಕಲರ್ ಹಚ್ಚತ್ತಾರ ಶೌರ್ಯಗಳು ಪಪ್ಪಾಗ. ಸೊ ಇಲ್ಲೇ ನಮ್ಮ ಮನೆ ಮುಂದೆ ಶೌರ್ಯನೂ ನಿಂತಾನ ನೋಡ್ರಿ ಇಲ್ಲಿ ಕಲರ್ ಆಡಕ್ಕೆ. ಆಮೇಲೆ ಈಶ್ವರಿ ಇದ್ಲಲ್ಲ ಅವ್ರ ಅಣ್ಣ ನಿಂತಾನ, ಅವನ್ಗನೂ ಹಚ್ಚಾಕತ್ತಿದ್ರು ನಮ್ಮ ಹಸ್ಬೆಂಡ್ ಅವರು. ಸೊ ಈಗ ಹೊಸ ಏರಿಯಾಗೆ ಬಂದಿದ್ದೀವಲ್ಲ ನಾವು, ಸೊ ಹಾಗಾಗಿ ಇಲ್ಲೇನೂ ಕೂಡ ಡಿಫ್ರೆಂಟ್ ಆಗಿರ್ತೈತೆ ಅಂತ ಅನ್ಕೊಂಡೇನ. ಚಿನ್ನು ಹಂಗೆ ಮಾಡಬೇಡ, ಜಗ್ಗ ತಗೋ, ಪಿಚ್ಕಾರಿ ತೊಗೊಂಡು ಆಡ್ನಿ ಶೋನಾ, ನೀ ಪಿಚ್ಕಾರಿ ತೊಗೊಂಡು ಆಡು ಚಿನ್ನು. ಆವಾಗಲೇ ಕಲರ್ ಹಚ್ಬೇಕಂತ ಮಾಡಿದ್ದೆ ನೋಡ್ರಿ, ಹೊರಗಿರಲಿಲ್ಲ. ಸೊ ಹಂಗಾಗಿ ಈಗ ಶೌರ್ಯಗಳು ಅಜ್ಜಿ ಹೊರಗೆ ಬಂದ್ರೆ, ಸೊ ಅವ್ರಿಗೆ ಕಲರ್ ಹಚ್ಚಿದ್ನಿ. ಆಮೇಲೆ ಶೌರ್ಯಗಳು ಮಮ್ಮಿನೂ ಹೊರಗೆ ಬಂದರು. ಪಾಪು ಐತೆ ಅವ್ರದಿಂದ, ಪಾಪುನ ಎತ್ಕೊಂಡಿದ್ರೆ, ಬಟ್ ಪಾಪುಗೇನು ಹಚ್ಚಲಿಲ್ಲ, ಸಣ್ಣದೈತೆ ಅಂತ ಹೇಳಿ. ಸೊ ಶೌರ್ಯಗಳು ಮಮ್ಮಿಗಟ್ಟು ಹಚ್ಚಿ ಅವ್ರ ಪಪ್ಪಾಗಟ್ಟು ಹಚ್ಬೇಕು. ಶೌರ್ಯ ನೋಡ್ಬೋದು ಇಲ್ಲಿ ಬಕೆಟ್ ಒಳಗೆ ನೀರು ಹಾಕಿ ಕಲರ್ ಇದು ಮಾಡಿ ಇಟ್ಟಿದ್ದ ನೋಡ್ರಿ. ಸೊ ಅದ್ರೊಳಗೆ ನೀರು ತೊಗೊಳೋದು, ಪಿಚ್ಕಾರಿ ತೊಗೊಂಡು ಹೋಗಿ ಚಿನ್ನು ಗೊಜ್ಜೋದು ಮಾಡಾಕತ್ತಿದ್ದ. ಸೊ ನಗು ಬರತ್ತಿತ್ತ ನೋಡ್ರಿ. ಮತ್ತು ಇನ್ನೊಂದು ಹುಡುಗ ಬಂತ, ಆ ಹುಡುಗ ಸೊ ಗೋಡೆಗನು ಅಲ್ಲಿ ನೋಡ್ಬೋದ ಪಿಂಕ್ ಕಲರಲ್ಲಿ ಕೈ ಇದು ಮಾಡಿ ಹಚ್ಚಿದಾರ ಅಲ್ಲಿ ಕೆಳಗೆ. ಚಾಲೋ ಅದ ನಾವು ಚಾಲೋ ಅದ ನೋಡ್ರಿ. ನೀರು ಬೇಡ ಸಾಕು ಬೇಡ ನೀರು ಬೇಡ. ಎಲ್ಲೋಗ ಅಯ್ಯೋ ಮನೆಯೊಳಗೆ ಬೇಡ, ಆ ಕಡೆ ಹೋಗ್ತೀನ, ಆ ಕಡೆ ಹೋಗ ಶನು.
ಆ ಕಡೆ ಹೋಗ ಶನ ನಡಿ ಆ ಕಡೆ. ಮೊದ್ಲು ಇದ್ದೀವಲ್ಲ ಆ ಗಲಿಯೊಳಗಿನ ಫ್ರೆಂಡ್ಸ ಭಾಳ ಅದಾರ ನೋಡ್ರಿ ನಮ್ಮ ಚಿನ್ನೋಗ. ಸೊ ಅವರೆಲ್ಲ ಬಂದಾರ ಈಗ ಕಲರ್ ಆಡಕ. ಬರತಾರ ಚಾಡಿ ಕಲರ್ ನಕ್ಕು. ಆಂಚ ಚಿಕ್ಕು ಆಂಚ ಇಲ್ಲ ನಾರ್ಮಲ್. ಸ್ವಲ್ಪ ಸ್ವಲ್ಪ ಹಚ್ಕೋರಿ. साड़ी कलर अदा अय्यो उसके हाथ में तगदन ನೀರು ಬೇಡ ಹಂಗಾಯ್ತು ನೀರು ಬೇಡ ಎಲ್ಲಿ ಒಳ್ಳೆ कर ಫುಲ್ ಕರ್ಗ ಮಾಡ್ಕೊಂಡ್ ಬಂದಾರ್ರಿ ಮುಖ. ಮನೆ ಕಡೆ ಆಡೆ ಆದ್ಮೇಲೆ ನಾವೀಗ ಗಾಡಿ ತಗೊಂಡು ಮತ್ತೆ ಎಲ್ಲಿ ಬಂದೀವಂದ್ರೆ ಮೊದಲು ಇದ್ದು ನೋಡ್ರಿ ಆ ಗಲ್ಲಿ ಕಡೆ ಬಂದೀವಿ. ರಾತ್ರಿ ಅಂಗಡಿಗೆ ಬಂದಿದ್ದಿಲ್ಲ, ಅದು ಮೇನ್ ಐತ್ರಿ ಅಂತೇಳಿ ಇಲ್ಲಿ. ಸೊ ಇಲ್ಲಿ ಭಾಳ ಜನ ಸೇರ್ತಾರೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕಲರ್ದು ಹಚ್ಚಿ ನಿಂತು ನೋಡಿ ಎಂಜಾಯ್ ಮಾಡ್ಬೇಕಂತ ಹೇಳಿ.
ಫುಲ್ ಮಸ್ತ್ ಮಜಾ ಅನ್ಸಿತ್ತು ನೋಡ್ರಿ. ಯಾಕಂದ್ರೆ ಫುಲ್ ಡ್ಯಾನ್ಸ್ ಮಾಡಕತ್ತೀರ. ಲೇಡೀಸ್ ಅದೇನು ಇರಾಕಿಲ್ಲ, ಜೆಂಟ್ಸ್ ಇದ್ರೆ ಆದ್ರೆ ಮಸ್ತ್ ಎಂಜಾಯ್ಮೆಂಟ್ ಅನ್ಸಿತ್ತು. ಸೊ ನಮ್ಮ ಚಿನ್ನು ಇಲ್ಲೇ ಬಾಜು ಅಜ್ಜಿಗೆ ಹಚ್ಚಿರ್ಕಿಲ್ಲ, ಹಾಗಾಗಿ ಈಗ ಸಿಕ್ಕ್ರವ್ರ. ಸೊ ಬಂದ ಕೂಡಲೇ ಹಚ್ಚಿದ. ಹಚ್ರಿ ಈಗ ಪಟ್ ಪಟ್ ಹಚ್. ಇಲ್ಲಿ ಬಾಚಿನ ಹಚ್ಚಿ ಗಂಟಿ ಈಕಿ ನೋಡ್ದ ಆಂಟಿಗೆ ಹಚ್ಚಿದೀಯ? ಲಾಸ್ಟಿಗೆ ಜಗಳ ಮಾಡಿಗಿದ್ದೀರಿ ಮತ್ತೆ. ಹೋಲಿ ಹಬ್ಬದ ದಿನ ಫುಲ್ ಕಲರ್ಫುಲ್ ಆಗಿದೆ ನೋಡ್ರಿ. ಈ ಕಲರ್ ಇಲ್ಲ ಅಂತ ಅಲ್ಲ, ಎಲ್ಲ ಕಲರು ಮಿಕ್ಸ್ ಆಗೈತಿ. ಫೇಸ್ ತುಂಬ ಒಂದು ನೋಡೋಕೆ ಒಂಥರ ಚಂದ ಅಂತ ಅನ್ಬೋದು. ಇನ್ನೊಂದು ಏನಂದ್ರೆ ಹೋಲಿ ಹಬ್ಬದ ದಿನ ಮಾತಾಡದೇ ಇರೋರು ಕೂಡ ಮಾತಾಡ್ತಾರೆ. ಒಂಥರ ಎನಿಮಿಗಳನ್ನು ಕೂಡ ಹತ್ತಿರ ತರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಈ ಒಂದು ಹೋಲಿ ಹಬ್ಬ. ಸೊ ಗಾಡಿ ಎಲ್ಲ ತೊಳೆದಾಯ್ತು ನೋಡ್ರಿ. ಫುಲ್ ಮನೆ ಕಡೆ ಎಲ್ಲ ಕಲರ್ ಇದಾಗಿ. ಸೊ ಈಗ ಸ್ನಾನ ಕೂಡ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ಹೋಳಿಗೆ ಮಾಡಕತ್ತೇನ. ನಿಮ್ಗೆ ಹೇಳಿದ್ನೆಲ್ಲ ರಾತ್ರಿ ನಾನು. ಸೊ ನಾನು ಹೋಳಿ ಹಬ್ಬ ಆಟ ಆಡಿ ಬಂದಮೇಲೆ ಹೋಳಿಗೆ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ. ಐ ಹೋಪ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.